ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಿವರೇಜಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರದಲ್ಲಿದೆ. EBIT 11,20,000, EBT 3,20,000, ಫಿಕ್ಸ್ಡ್ ಕಾಸ್ಟ್ 7,20,000. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಆಪ್ರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈ ಪ್ರಾಬ್ಲಮಲ್ಲಿ ಸೇಲ್ಸೇ ಕೊಡಲಿಲ್ಲ. ನಾನಿಲ್ಲಿ ಫಾರ್ಮ್ಯಾಟ್ ಬರ್ಕೊಂಡಿದ್ದೀನಿ. ಸೇಲ್ಸ್ ಕೊಡಲಿಲ್ಲ, ವೇರಿಯಬಲ್ ಕಾಸ್ಟು ಕೊಡಲಿಲ್ಲ, EBIT ಕೊಟ್ಟಿದ್ದಾರೆ, EBT ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಆಪ್ರೇಟಿಂಗ್ ಲಿವರೇಜಿಗೆ ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಬಟ್ ಕ್ವಶನಲ್ಲಿ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಫಾರ್ಮೇಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿ 2 ನೋಟ್ ಬರ್ಸಿದ್ದೀನಿ ನೋಡಿ. ಕಾಂಟ್ರಿಬ್ಯೂಷನ್ ಹೇಗೆ ಬರುತ್ತೆ ಅಂತಂದರೆ EBIT ಪ್ಲಸ್ ಫಿಕ್ಸ್ಡ್ ಕಾಸ್ಟ್. ನಾನು ಅದನ್ನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಕಾಂಟ್ರಿಬ್ಯೂಷನ್ ಹೇಗೆ ಬರುತ್ತೆ ಅಂತಂದರೆ contribution equals EBIT plus fixed cost. Then interest ಹೇಗೆ ಸಿಗುತ್ತೆ? EBIT minus EBT. ಸೊ ಅದನ್ನು ಬೇಸ್ ಆಗಿಟ್ಕೊಂಡು ಈ ಪ್ರಾಬ್ಲಮ್ ಮಾಡ್ಬೋದು. ಇಂಟ್ರೆಸ್ಟ್ ಈಕ್ವಲ್ಸ್ EBIT minus EBT. ಇದನ್ನು ನೀವು ಕಲಿಬೇಕು ಅಂತಿಲ್ಲ, ಜಸ್ಟ್ ಇಲ್ಲಿ ಬರ್ಕೊಂಡ್ರು ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ EBIT ಅವರೇ ಕೊಟ್ಟಿದ್ದಾರೆ 11,20,000. ದೆನ್ EBT ಕೂಡ ಕೊಟ್ಟಿದ್ದಾರೆ, EBT 3,20,000. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 7,20,000. ಎಷ್ಟು ಅಮೌಂಟಿಂದ 7,20,000 ಕಳೆದ್ರೆ 11,20,000 ಬರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಬೇಕು ಅಂದರೆ ಏನು ಮಾಡಬೇಕು? EBIT ಮತ್ತು ಫಿಕ್ಸ್ಡ್ ಕಾಸ್ಟನ್ನು ಆ್ಯಡ್ ಮಾಡಬೇಕು. EBIT ಮತ್ತು ಫಿಕ್ಸ್ಡ್ ಕಾಸ್ಟನ್ನು ಆ್ಯಡ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೆ. EBIT ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಅಲ್ಲಿಗೆ 11,20 ಪ್ಲಸ್ 7,20, 11,7 18,40,000 ರೂಪಾಯಿ ಕಾಂಟ್ರಿಬ್ಯೂಷನ್ ಆಗುತ್ತೆ. ಹೇಗೆ ಬಂತು 18,40,000? EBIT ಪ್ಲಸ್ ಫಿಕ್ಸ್ಡ್ ಕಾಸ್ಟ್ 11,20,000 ಪ್ಲಸ್ 7,20,000 ಆ್ಯಡ್ ಮಾಡಿದಾಗ ಬರುವಂಥದ್ದು 18,40,000. ದೆನ್ ಇಂಟ್ರೆಸ್ಟ್ ಕೂಡ ಕೊಡಲಿಲ್ಲ. ಇಂಟ್ರೆಸ್ಟ್ ಕೊಡದೇ ಇದ್ದಾಗ ಹೇಗೆ ಮಾಡಬೇಕು? EBIT ಮೈನಸ್ EBT. EBIT 11,20,000 ಇದೆ. 11,20,000ದಿಂದ ಎಷ್ಟು ಅಮೌಂಟನ್ನು ಲೆಸ್ ಮಾಡಲಿಕ್ಕೂ 3,20,000 ಬರುತ್ತೆ. ಸೊ EBIT ಮೈನಸ್ EBT ಮಾಡಿದಾಗ EBITಯಿಂದ EBTಯನ್ನು ಕಳೆದಾಗ ಇಂಟ್ರೆಸ್ಟ್ ಎಷ್ಟು ಅಂತಂದರೆ 8 lakh. ಇಂಡೈರೆಕ್ಟ್ ಪ್ರಾಬ್ಲಮ್ ಎಕ್ಸಾಮಿಗೆ ಈ ಥರದ ಪ್ರಾಬ್ಲಮ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ. ಕಾಂಟ್ರಿಬ್ಯೂಷನ್ ಹೇಗೆ ಬಂತು? EBIT ಪ್ಲಸ್ ಫಿಕ್ಸ್ಡ್ ಕಾಸ್ಟ್. ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಹೇಗೆ ಬಂತು? EBIT ಮೈನಸ್ EBT. ಸೊ ಇನ್ನೆಲ್ಲದನ್ನು ಫೈಂಡ್ ಔಟ್ ಮಾಡ್ಬೋದು. ಆಪರೇಟಿಂಗ್ ಲಿವರೇಜ್ ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ಎಕ್ಸಾಮಲ್ಲಿ ನೀವು ಫುಲ್ ಫಾರ್ಮ್ ಬರೀಬೇಕು. ಆಪರೇಟಿಂಗ್ ಲಿವರೇಜಿಗೆ ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟಿದೆ? 18,40,000. ನೀವು ಕಾಂಟ್ರಿಬ್ಯೂಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆಪ್ರೇಟಿಂಗ್ ಲಿವರೇಜ್ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಕಾಂಟ್ರಿಬ್ಯೂಷನನ್ನು ಫೈಂಡ್ ಔಟ್ ಮಾಡ್ಕೊಂಡಿರೋದು. ಡಿವೈಡೆಡ್ ಬೈ EBIT ಎಷ್ಟಿದೆ? 11,20,000. 18,40,000 ಡಿವೈಡೆಡ್ ಬೈ 11,20,000. 18,40,000. ಸೊ ಡಿವೈಡ್ ಮಾಡಿದಾಗ ಬರುವಂಥ ಆನ್ಸರ್ 1.64 ಬರುತ್ತೆ. ಬರೋ ಆನ್ಸರ್ನ ಟೈಮ್ಸಲ್ಲಿ ಬರೀಬೇಕು, 1.64 ಟೈಮ್ಸ್. ಅದೇ ಥರನೇ ಫಿನಾನ್ಷಿಯಲ್ ಲಿವರೇಜಿಗೆ ಫಾರ್ಮುಲಾ EBIT ಡಿವೈಡೆಡ್ ಬೈ EBT. EBIT ಎಷ್ಟಿದೆ? 11,20,000 ಡಿವೈಡೆಡ್ ಬೈ EBT 3,20,000. ಡಿವೈಡ್ ಮಾಡಿದಾಗ ಬರುವಂಥ ಆನ್ಸರ್ 3.5 ಟೈಮ್ಸ್ ಆಗುತ್ತೆ. ನೆಕ್ಸ್ಟ್ ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ 1.64 ಬಂದಿದೆ, ಫಿನಾನ್ಷಿಯಲ್ ಲಿವರೇಜ್ 3.5 ಬಂದಿದೆ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 1.64 ಇಂಟು 3.5 ಮಾಡಿದಾಗ 5.74 ಬರುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್ 5.74 ಟೈಮ್ಸ್. EPS ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿಲ್ಲ. ಸೊ ಅಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಕಾಂಟ್ರಿಬ್ಯೂಷನ್ ಕೊಡದೇ ಇದ್ದಾಗ EBIT ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೆ. EBITಯಿಂದ EBT ಕಳೆದಾಗ ಇಂಟ್ರೆಸ್ಟ್ ಸಿಗುತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.